ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶ ನೇಪಾಳಗಳಲ್ಲಿ ಪ್ರತಿಭಟನೆಗಳು ಶುರುವಾದ ನಂತರ ಇದು ಪಾಕಿಸ್ತಾನಕ್ಕೂ ಕಾಲಿಡುತ್ತೆ ಅನ್ನೋ ಮಾತುಗಳು ಕೇಳಿಬಂದಿದ್ವು. ಆದರೆ ತೀರಾ ಪಾಕಿಸ್ತಾನ ಹೀಗೆ ತನಗೆ ಸಂಬಂಧವೇ ಇಲ್ಲದ ಸಮಸ್ಯೆಗೆ ಸಿಕ್ಕಿ ನರಳಬಹುದು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಇಸ್ರೇಲ್ ಮತ್ತು ಗಾಜಾದ ವಿಷಯಕ್ಕೆ ಮೂಗು ತೂರಿಸಿ ಡೊನಾಲ್ಡ್ ಟ್ರಂಪ್ ಬೂಟುಗಳಿಗೆ ನಾಲಿಗೆ ಹಚ್ಚಿದ ಪರಿಣಾಮ ಈಗ ಪಾಕಿಸ್ತಾನಕ್ಕೆ ಬೆಂಕಿ ಬಿದ್ದಿದೆ. ಅಲ್ಲಿನ ಸೇನೆನೇ ಸಾಕಿದ ಮತಾಂಧರು ಈಗ ಪಾಕಿಸ್ತಾನವನ್ನ, ಅದರಲ್ಲೂ ಪಂಜಾಬನ್ನು ಸುಡ್ತಾ ಇದ್ದಾರೆ. ಅಲ್ಲಿನ TLP ಅಂದ್ರೆ ತೆಹರಿಕ್ ಇ ಲಬೈಕ್ ನಾಯಕ ಸಾದ್ ರಿಜ್ವಿಗೆ ಗುಂಡಿಟ್ಟು ಕೊಲೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಪಂಜಾಬಲ್ಲಿ ಮತ್ತಷ್ಟು ಗಲಭೆಗಳು ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಮುರೀದ್ ಕೆ, ಲಾಹೋರ್ ಸೇರಿದಂತೆ ಇಡೀ ಪಂಜಾಬ್ ಪಾಕಿಸ್ತಾನ ಹೊತ್ತಿ ಉರಿತಾ ಇದೆ. ಅಲ್ಲಿನ ಗಲಭೆಗಳನ್ನು ನಿಯಂತ್ರಿಸೋದಕ್ಕೆ ಸಾಧ್ಯವಾಗದೆ ಪೊಲೀಸ್ ಹಾಗೂ ಸೇನೆ ಕೈಕಟ್ಟಿ ಕೂಡುವ ಪರಿಸ್ಥಿತಿ. TLP ಕಾರ್ಯಕರ್ತರು ಕೂಡ ಗುಂಡು ಹಾರಿಸ್ತಾ ಇದ್ದಾರೆ. ಅದರಲ್ಲೊಂದಷ್ಟು ಪೊಲೀಸ್ ಅಧಿಕಾರಿಗಳು ಸಾವಿಗೀಡಾಗಿರೋ ಸುದ್ದಿಗಳು ಬರ್ತಾ ಇವೆ. ಹಾಗಾದ್ರೆ ಏನಾಗ್ತಾ ಇದೆ ಪಂಜಾಬ್ ಪಾಕಿಸ್ತಾನದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಪಾಕಿಸ್ತಾನ ಅಂದರೆ ಪಂಜಾಬ್ ಭಾಗ ಅನ್ನೋದು ಅಲ್ಲಿನ ಇನ್ನಿತರ ರಾಜ್ಯಗಳ ಜನರ ಅಭಿಪ್ರಾಯ ಆಗಿತ್ತು. ಬಲೂಚಲ್ಲಿ ಗಲಭೆಗಳಾಗ್ತಾ ಇದ್ವು, ಸಿಂಧ್ ಪ್ರಾಂತ್ಯದ ಜನ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು, ಖೈಬರ್ರಲ್ಲಿ ಉಗ್ರ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ವು. ಆದರೂ ಪಾಕಿಸ್ತಾನದಲ್ಲಿ ಇದ್ದದರಲ್ಲೇ ಶಾಂತವಾಗಿ ಕಾಣಿಸ್ತಾ ಇದ್ದದ್ದು ಅಲ್ಲಿನ ಪಂಜಾಬ್ ಮಾತ್ರ. ಯಾಕೆಂದ್ರೆ ಪಾಕಿಸ್ತಾನದ ಎಲ್ಲ ಸಂಪನ್ಮೂಲಗಳನ್ನು ಅನುಭವಿಸ್ತಾ ಇದ್ದವರು ಈ ಪಂಜಾಬಿಗಳು. ಅಲ್ಲಿನ ಬಹುತೇಕ ರಾಜಕೀಯ ಅಧಿಕಾರ ಪಂಜಾಬಿಗಳ ಕೈಯಲ್ಲೇ ಇರ್ತಾ ಇತ್ತು. ಅಲ್ಲಿನ ಸೇನೆಯ ಅಧಿಕಾರಿಗಳು ಅತಿ ಹೆಚ್ಚು ಪಂಜಾಬಿಗಳೇ ಇದ್ರು. ಯುದ್ಧಗಳ ಸಂದರ್ಭಗಳಲ್ಲಿ ಫ್ರಂಟ್ ಲೈನ್ಗೆ ಹೋಗೋದಿಕ್ಕೆ, ಸಾಯೋದಿಕ್ಕೆ ಬಲೂಚರನ್ನ, ಪಠಾಣ್ರನ್ನ, ಸಿಂಧಿಗಳನ್ನ ಪಾಕಿಸ್ತಾನ ಬಳಸುತ್ತೆ. ಸುಖವಾಗಿರೋದಕ್ಕೆ, ಲಾಭ ಮಾಡ್ಕೊಳ್ಳೋದಕ್ಕೆ ಪಂಜಾಬಿ ಅಧಿಕಾರಿಗಳು ಬರ್ತಾರೆ ಅನ್ನೋದು ಪಾಕಿಸ್ತಾನದ ಸೇನೆಯಲ್ಲಿ ಹಿಂದಿನಿಂದಲೂ ಇದ್ದ ಅಸಮಾಧಾನ. ಈ ಪಂಜಾಬ್ ಅನ್ನೋದು ಪಾಕಿಸ್ತಾನವನ್ನು ಅನುಭವಿಸೋದಕ್ಕೆ ನಾವಿದೀವಿ ಅಂತ ಭಾವಿಸುವ ರಾಜ್ಯ. ಇನ್ನು ಪಾಕಿಸ್ತಾನ ಅನ್ನೋ ದೇಶದ ಉಗಮ ಇದೆಯಲ್ಲ, ಅದು ಕೂಡ ಪಶ್ತೂನಿಗಳಿಗಾಗ್ಲಿ ಬಲೂಚರಿಗಾಗ್ಲಿ ಬೇಕಿರಲಿಲ್ಲ. ಪಾಕಿಸ್ತಾನದ ಉಗಮದ ಹಿಂದಿದ್ದವರು ಕೂಡ ಈ ಪಂಜಾಬಿಗಳು ಹಾಗೂ ಬಂಗಾಳಿ ಮುಸ್ಲಿಮರು. ಈಗ ಬಂಗಾಳಿಗಳಂತೂ ಪಾಕಿಸ್ತಾನದ ಜೊತೆಗಿಲ್ಲ. ಬಾಂಗ್ಲಾದೇಶ ಅನ್ನೋ ಹೆಸರಲ್ಲಿ ಅವರು ಬೇರೆ ಆಗಿದ್ದಾರೆ. ಅದು ಕೂಡ ಪಂಜಾಬಿಗಳ ಜೊತೆ ಜಗಳ ಮಾಡ್ಕೊಂಡೇನೆ. ಹೀಗಾಗಿ ಪಾಕಿಸ್ತಾನದ ಠೇಕೆದಾರರು ನಾವು ಅಂದ್ಕೊಂಡಿದ್ದ ಪಂಜಾಬ್ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಇದ್ದದರಲ್ಲೇ ಶಾಂತವಾಗಿರ್ತಾ ಇತ್ತು. ಅಲ್ಲಿ ಉಗ್ರರು ಇದ್ರೂ ಕೂಡ ಅವರು ಪಂಜಾಬಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಬದಲಿಗೆ ಭಾರತದ ಕಾಶ್ಮೀರದಲ್ಲಿ, ಭಾರತದ ಪಂಜಾಬಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋದಕ್ಕೆ ಅವರನ್ನು ಬಳಕೆ ಮಾಡಲಾಗ್ತಾ ಇತ್ತು. ಅಂಥ ಪಾಕಿಸ್ತಾನದ ಪಂಜಾಬ್ ಈಗ ಉದ್ವಿಗ್ನಗೊಂಡಿದೆ. ಅದಕ್ಕೆ ಕಾರಣ ಪಾಕಿಸ್ತಾನ ಆಡಳಿತದ ಪ್ಯಾಲೆಸ್ತೀನ್ ವಿರೋಧಿ ನೀತಿ. ಗೆಳೆಯರೆ, ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಹಾಗೂ ಪಾಕಿಸ್ತಾನದ ಸಂಬಂಧಗಳು ತುಂಬ ನಿಕಟ ಆದವಲ್ವಾ? ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಹಾಗೂ ಪ್ರಧಾನಿ ಇಬ್ಬರು ಅಮೆರಿಕಾಗೆ ಹೋದರು. ಅವನು ಫೀಲ್ಡ್ ಮಾರ್ಷಲ್ ಇದಾನಲ್ಲ, ಅವನು ಸ್ವಲ್ಪ ಎತ್ತರ ಕಾಣಬೇಕು ಅಂತ ಹೈ ಹೀಲ್ಡ್ ಶೂಗಳನ್ನು ಹಾಕ್ಕೊಂಡು, ಸೂಟ್ ಹಾಕ್ಕೊಂಡು, ಕೈಲಿ ಬ್ರೀಫ್ ಕೇಸ್ ಹಿಡ್ಕೊಂಡು ಅದರಲ್ಲಿ ರೇರ್ ಅರ್ತ್ ಮಿನರಲ್ಸ್ ಅಂತ ಒಂದಷ್ಟು ಪದಾರ್ಥಗಳನ್ನು ತಗೊಂಡು ಸೇಲ್ಸ್ ರೆಪ್ರೆಸೆಂಟೇಟಿವ್ ಥರ ಅಮೆರಿಕಾದ ವೈಟ್ ಹೌಸ್ಗೆ ಹೋಗಿ ಟ್ರಂಪ್ ಮುಂದೆ ಅದನ್ನು ತೋರಿಸಿ ಇದೆಲ್ಲ ನಿಮಗೆ ಹುಜೂರ್ ಅಂತ ಹೇಳಿ ಬಂದ. ಆ ಸಂದರ್ಭದಲ್ಲೇ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಗಾಜಾ ಸಂಘರ್ಷದ ಶಮನಕ್ಕಾಗಿ ತಮ್ಮದೇ ಆದ 20 ಪಾಯಿಂಟ್ ಪ್ರೋಗ್ರಾಮ್ ಒಂದನ್ನು ಸಿದ್ಧಪಡಿಸಿದ್ರು. ಅದನ್ನು ಈ ಪಾಕಿಗಳು ಕೇಳಿಸ್ಕೊಂಡ್ರೋ ಇಲ್ವೋ, ಅಥವಾ ಅದು ಇವರಿಗೆ ಎಷ್ಟು ಅರ್ಥ ಆಯಿತೋ ಗೊತ್ತಿಲ್ಲ. ಆದರೆ ಅಬುಜಾನ್ ಜಿಂದಾಬಾದ್ ಅಂತ ಪಾಕಿಸ್ತಾನ ಹೇಳ್ತು. ಟ್ರಂಪ್ ಅವರ ಈ 20 ಪಾಯಿಂಟ್ ಪ್ರೋಗ್ರಾಮು ಸೂಪರ್ ಆಗಿದೆ ಅಂತ ಪಾಕಿಸ್ತಾನದ ಪ್ರಧಾನಿ ಟ್ವೀಟ್ ಕೂಡ ಮಾಡ್ದ. ಟ್ರಂಪ್ ಕೂಡ ಪಾಕಿಸ್ತಾನವನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡೇ ನಾವಿದನ್ನು ಸಿದ್ಧ ಮಾಡಿದ್ದು ಅಂತ ಹೇಳಿಬಿಟ್ರು. ಅವತ್ತು ಇದನ್ನು ಕೇಳಿ ಬಹುಶಃ ನಕ್ಕಿದ್ದು ಎರಡೇ ದೇಶಗಳು, ಒಂದು ಭಾರತ, ಇನ್ನೊಂದು ಇಸ್ರೇಲ್. ಅಲ್ಲಿ ನಾವು ಏನಂದ್ಕೊಂಡ್ವೋ ಅದೇ ಆಯಿತು. ಟ್ರಂಪ್ ಅವರ 20 ಪಾಯಿಂಟ್ ಪ್ರೋಗ್ರಾಮು ಪ್ಯಾಲೆಸ್ತೀನಿಯರಿಗೆ ಯಾವ ಲಾಭನೂ ಕೊಡ್ತಾ ಇರಲಿಲ್ಲ. ಇಸ್ರೇಲ್ಗೆ ಅದರಿಂದ ಲಾಭ ಆಗ್ತಾ ಇತ್ತು. ಹಮಾಸ್ ಗಾಜಾನ ಬಿಡೋ ಬಗ್ಗೆ ಅದರಲ್ಲಿತ್ತು. ಮಜಾ ಅಂದರೆ ಇದನ್ನು ಗಾಜಾದ ಹಮಾಸ್ ಒಪ್ಕೊಳ್ತು, ಪ್ಯಾಲೆಸ್ತೀನಿಯರು ಒಪ್ಪಿದ್ರು, ಅರಬ್ ದೇಶಗಳು ಒಪ್ಪಿದ್ವು. ಇರಾನ್ ಕೂಡ ಇದ್ರ ಬಗ್ಗೆ ಹೆಚ್ಚು ಮಾತಾಡೋದಕ್ಕೆ ಹೋಗಲಿಲ್ಲ. ಕತಾರ್ ತನಗೇನು ಬೇಕೋ ಅದನ್ನು ತಗೊಂಡು ಸುಮ್ಮನಾಯಿತು. ಇಸ್ರೇಲ್ ಮುಸಿ ಮುಸಿ ನಗ್ತಾ ಇತ್ತು. ಭಾರತ ಓಕೆ ಟ್ರಂಪ್ ಒಳ್ಳೆ ಕೆಲಸ ಮಾಡಿದ್ರಿ, ಶಾಂತಿ ನೆಲೆಸಲಿ ಅಲ್ಲಿ ಅಂತ ಹಾರೈಸ್ತು. ಆದರೆ ಪಾಕಿಸ್ತಾನದಲ್ಲಿನ ಮತಾಂಧ ಸಂಘಟನೆಗಳು ಮಾತ್ರ ಕೆರಳಿ ನಿಂತುಬಿಟ್ಟು ಅಲ್ಲಿಂಥದ್ದೇನೋ ಆಗುತ್ತೆ ಅನ್ನೋದರ ಸೂಚನೆ ಸಿಕ್ಕ ಕೂಡಲೇ ಅಲ್ಲಿನ ಉಪಪ್ರಧಾನಿ ಇದು ನಮ್ಮ ಡ್ರಾಫ್ಟ್ ಅಲ್ಲ, ನಮಗೆ ತೋರಿಸಿದ್ದೇ ಬೇರೆ, ಅಮೆರಿಕ ಆಮೇಲೆ ಹೇಳ್ತಾ ಇರೋದೇ ಬೇರೆ, ನಾವಿದಕ್ಕೆ ಸಹಿ ಮಾಡಿಲ್ಲ, ನಾವಿದನ್ನು ಸಿದ್ಧಪಡಿಸಿಲ್ಲ ಅಂತ ಏನೇನೋ ಹೇಳೋದಕ್ಕೆ ಪ್ರಯತ್ನ ಪಟ್ಟ. ಆದರೂ ಆತನ ಮಾತುಗಳನ್ನು ನಂಬೋದಿಕ್ಕಲ್ಲಿ ಯಾರೂ ಸಿದ್ಧ ಇರಲಿಲ್ಲ. ಪಾಕಿಸ್ತಾನದಲ್ಲಿ ಸೇನೆಯ ಪ್ರಾಕ್ಸಿ ಸಂಘಟನೆಗಳ ಪೈಕಿ ಒಂದು ಅಂತಲೇ ಹೆಸರು ಮಾಡಿರೋ ತೆಹರಿಕ್ ಇ ಲಬೈಕ್ ಅನ್ನೋ ಸಂಘಟನೆ ಪಾಕಿಸ್ತಾನದ ಆಡಳಿತದ ವಿರುದ್ಧ ಪ್ಯಾಲೆಸ್ತೀನ್ ಪರ, ಹಮಾಸ್ ಪರ ಬೀದಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಯಿತು. ಅವರು ಬರೀ ಪ್ರತಿಭಟನೆಗಳನ್ನು ಮಾತ್ರ ಮಾಡಲಿಲ್ಲ. ಲಾಹೋರ್ನಿಂದ ಇಸ್ಲಾಮಾಬಾದ್ಗೆ ಮಾರ್ಚ್ ಶುರು ಮಾಡಿದರು. ಅಲ್ಲಿನ ಅಮೆರಿಕಾದ ರಾಯಭಾರ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಘೋಷಿಸಿದ್ರು. ಆಗ ಬೆಚ್ಚಿಬಿತ್ತು ಪಾಕಿಸ್ತಾನ.
ಗೆಳೆಯರೆ, ಪಾಕಿಸ್ತಾನದಲ್ಲಿ ಅಮೆರಿಕ ರಾಯಭಾರ ಕಚೇರಿಯ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅಮೆರಿಕ ಹಾಗೂ ಪಾಕಿಸ್ತಾನದ ಸಂಬಂಧಗಳು ಏನಾಗುತ್ತವೆ ಯೋಚನೆ ಮಾಡಿ. ಅಬುಜಾನ್ಗೆ ಸಿಟ್ಟು ಬಂದರೆ ಉಳಿತದ ಪಾಕಿಸ್ತಾನ. ಸೊ ಲಬೈಕ್ಗಳನ್ನು ತಡೆಯೋದಕ್ಕೆ ಪಾಕಿಸ್ತಾನದ ಸೇನೆ ಹಾಗೂ ಪೊಲೀಸರಿಗೆ ಆದೇಶವನ್ನು ಕೊಡಲಾಯಿತು. ಇನ್ನು ಈ ಲಬೈಕ್ ಇದೆಯಲ್ಲ, ಇದು ಸ್ಥಾಪನೆ ಆಗಿದ್ದು 2015ರಲ್ಲಿ. ಖದೀಮ್ ಹುಸೇನ್ ರಿಜ್ವಿ ಅನ್ನೋನು ಇದನ್ನು ಸ್ಥಾಪನೆ ಮಾಡ್ತಾನೆ. ಇದು ಬರೇಲ್ವಿ ಮುಸ್ಲಿಮರ ಸಂಘಟನೆ. ಮುಸ್ಲಿಮರಲ್ಲಿ ವಹಾಬಿ, ದಿಯೋಬಂದ್ ಮತ್ತು ಬರೇಲ್ವಿ ಅನ್ನೋ 3 ಪಂಥಗಳಿವೆ. ಇವು 18 ಮತ್ತು 19ನೇ ಶತಮಾನದಲ್ಲಿ ಶುರುವಾದ ಇಸ್ಲಾಮಿನ ರಿಫಾರ್ಮಿಸ್ಟ್ ಮೂವ್ಮೆಂಟ್ಗಳು. ವಹಾಬಿಸಂ ಅನ್ನೋದು ಸೌದಿ ಅರೇಬಿಯಾದಲ್ಲಿ ಶುರುವಾಯಿತು. ದಿಯೋಬಂದ್ ಹಾಗೂ ಬರೇಲ್ವಿಗಳು ಭಾರತದಲ್ಲಿ ಶುರುವಾದವು. ಈ ಬರೇಲ್ವಿ ಪಂಥದ ಮುಸ್ಲಿಂ ಸಂಘಟನೆ ಈ TLP ಅದನ್ನು ಖಾದಿಮ್ ಹುಸೇನ್ ರಿಜ್ವಿ ಅನ್ನೋ ಮೌಲ್ವಿ ಸ್ಥಾಪನೆ ಮಾಡ್ದ. ಆತ 2020ರಲ್ಲಿ ಸಾವಿಗೀಡಾದ ನಂತರ ಆತನ ಮಗ ಸಾದ್ ಹುಸೇನ್ ರಿಜ್ವಿ ಈ ಸಂಘಟನೆಯ ನೇತೃತ್ವವನ್ನು ವಹಿಸಿಕೊಳ್ತಾನೆ. ಗೆಳೆಯರೆ, TLP ಇಷ್ಟು ವರ್ಷ ಪಾಕಿಸ್ತಾನಿ ಸೇನೆಯ ಪ್ರಾಕ್ಸಿ ಥರಾನೇ ಕೆಲಸ ಮಾಡ್ತಾ ಇತ್ತು. ಈ ಹಿಂದೆ ಫ್ರಾನ್ಸಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಕಾರ್ಟೂನ್ ಗಲಾಟೆ ಆಯ್ತಲ್ಲ, ಆಗ ಪಾಕಿಸ್ತಾನದಲ್ಲಿದ್ದ ಫ್ರಾನ್ಸ್ ರಾಯಭಾರಿಯನ್ನು ವಾಪಸ್ಸು ಕಳುಹಿಸಿ ಅಂತ ಈ ಸಂಘಟನೆ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿತು. ಬ್ಲಾಸ್ಫೆಮಿ ಕಾನೂನುಗಳನ್ನು ಗಟ್ಟಿಗೊಳಿಸೋದಕ್ಕೆ ಒತ್ತಾಯಿಸಿ ಕೂಡ ಇವರು ಭಾರಿ ಪ್ರತಿಭಟನೆಗಳನ್ನು ಮಾಡಿದ್ರು ಮತ್ತು ನವಾಜ್ ಶರೀಫ್ ಸರ್ಕಾರದ ಕಾನೂನು ಸಚಿವನ ರಾಜೀನಾಮೆಗೆ ಕೂಡ ಈ ಸಂಘಟನೆ ಕಾರಣ ಆಗಿತ್ತು. ಈ ಹಿಂದೆ ಇಮ್ರಾನ್ ಖಾನ್ನನ್ನು ಪ್ರಧಾನಿ ಮಾಡಬೇಕು ಅಂತ ಪಾಕಿಸ್ತಾನದ ಸೇನೆ ಬಯಸಿದಾಗ ಪಂಜಾಬ್ ಪ್ರಾಂತ್ಯದಲ್ಲಿ ಇಮ್ರಾನ್ ಪರ ವೋಟ್ ಹಾಕಿಸಿದ್ದು, ರಿಗ್ ಮಾಡಿಸಿದ್ದು ಎಲ್ಲ ಕೂಡ ಇದೇ ಸಾದ್ ರಿಜ್ವಿಯ TLP. ಮುಂದೆ ಇಮ್ರಾನ್ ಬೇಡ ಅಂತ ಸೇನೆಗನ್ಸಿದ ಕೂಡಲೇ ಇಮ್ರಾನ್ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿಸಿದ್ದು ಕೂಡ ಇದೇ ಸಂಘಟನೆಯ ಮೂಲಕ. ಇದೆಲ್ಲವನ್ನು ನೋಡಿದ ನಂತರ ರಿಜ್ವಿ ತಾನು ಕೂಡ ಚುನಾವಣೆಗಳಿಗೆ ಅಭ್ಯರ್ಥಿಗಳನ್ನು ಹಾಕೋದಕ್ಕೆ ಶುರು ಮಾಡ್ದ. ಕಳೆದ ಚುನಾವಣೆಯಲ್ಲಿ ರಿಜ್ವಿಯ ಪಕ್ಷ 2.9 ಮಿಲಿಯನ್ ಮತಗಳನ್ನು ಪಡ್ಕೊಳ್ಳೋ ಮೂಲಕ ಪಾಕಿಸ್ತಾನ ಪ್ರಾಂತ್ಯದ 3ನೇ ಅತಿದೊಡ್ಡ ರಾಜಕೀಯ ಪಕ್ಷ ಅನ್ನಿಸ್ಕೊಳ್ತು. ಹಾಗೆ ಇಡೀ ಪಾಕಿಸ್ತಾನದಲ್ಲೇ ಇದು 4ನೆಯ ಅತಿದೊಡ್ಡ ರಾಜಕೀಯ ಪಕ್ಷವಾಗಿ ಗುರುತಿಸ್ಕೊಳ್ತು. ಇಂಥ TLPಗೆ ಈಗ ತನ್ನ ಸಂಘಟನೆಯ ಪ್ರಭಾವವನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಸಿಕ್ಕ ಅವಕಾಶ ಈ ಪಾಲಸ್ತೀನ್ ಪರ ಪ್ರತಿಭಟನೆಗಳು. ಗೆಳೆಯರ, ಪಾಕಿಸ್ತಾನ ಮಾತ್ರ ಅಲ್ಲ, ಜಗತ್ತಿನ ಬಹುತೇಕ ಕಡೆ ಇರೋ ಮುಸ್ಲಿಮರಿಗೆ ಪಾಲಸ್ತೀನ್ ಬಗ್ಗೆ ಒಂದು ಪ್ರೀತಿಯನ್ನು ಬೋಧಿಸೋ ಕೆಲಸ ಸಾಕಷ್ಟು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಯಹೂದಿಗಳ ಬಗ್ಗೆ ದ್ವೇಷದ ಜೊತೆಗೆ ಅಲ್ಲಿ ಪಾಲಸ್ತೀನಿಯರನ್ನ ಪ್ರೀತಿಸೋದಕ್ಕೆ ಹೇಳ್ಕೊಡ್ತಾರೆ. ಇದು ರಿಲಿಜಿಯಸ್ ಪ್ರೀತಿ ಅಂತಲ್ಲ, ಇದೊಂದು ನೆರೇಟಿವ್, ಇದೊಂದು ಪ್ರೊಪಗಂಡ. ಈಗ ನೋಡಿ, ಚೈನಾದಲ್ಲಿ ಉಯ್ಗರ್ ಮುಸ್ಲಿಮರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ ನಡೆಯುತ್ತೆ. ಇರಾನ್ನಲ್ಲಿ ಶಿಯಾ ಸುನ್ನಿಗಳ ಸಂಘರ್ಷ ಇದೆ. ಆಫ್ರಿಕಾ ದೇಶಗಳಲ್ಲಿ ಮುಸ್ಲಿಮರು ಪಡಬಾರದ ಕಷ್ಟಗಳನ್ನು ಪಡ್ತಾ ಇದ್ದಾರೆ. ಅಲ್ಲಿನ ಯಾವ ಮುಸ್ಲಿಮರ ಬಗ್ಗೆಯೂ ಯಾವ ದೇಶದ ಮುಸ್ಲಿಮರಿಗೂ ಪ್ರೀತಿ ಹುಟ್ಟೋದಿಲ್ಲ, ಅವರಿಗೆ ಸಹಾಯ ಮಾಡಬೇಕು ಅಂತ ಕೂಡ ಅನ್ಸೋದಿಲ್ಲ. ಗಾಜಾದ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದಾದ್ರೆ ಬಲೂಚಲ್ಲಿ ಪಾಕಿಸ್ತಾನ ದಬ್ಬಾಳಿಕೆ ಮಾಡ್ತಾ ಇರೋದು, ಕೊಂದು ಹಾಕ್ತಾ ಇರೋದು ಏನು ಯಹೂದ್ಯರನ್ನೇ. ಇದು ಅವರಿಗೆ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಅವರ ತಲೆಗೆ ಯಹೂದ್ಯರ ಮೇಲೆ ಅಷ್ಟು ದ್ವೇಷವನ್ನು ತುಂಬಲಾಗಿದೆ. ಪಾಕಿಸ್ತಾನದಲ್ಲಂತೂ ಪಠ್ಯಪುಸ್ತಕಗಳು ಕೂಡ ಯಹೂದ್ಯರು ಹಾಗೂ ಭಾರತೀಯರನ್ನ ದ್ವೇಷಿಸೋದಕ್ಕೆ ಹೇಳಿಕೊಡುತ್ತವೆ. ಹೀಗಿರುವಾಗ ಅಲ್ಲಿನ ಸರ್ಕಾರನೇ ಪ್ಯಾಲೆಸ್ತೈನ್ ವಿರೋಧಿಗಳನ್ನ ಬೆಂಬಲಿಸಿದ್ರೆ ಮತಾಂಧ ಸಂಘಟನೆಗಳು ಬೀದಿಗೆ ಇಳಿದೇ ಇರುತ್ತವಾ? ಲಬೈಕ್ ಪ್ರತಿಭಟನೆಗಳನ್ನು ಶುರು ಮಾಡ್ತು. ಅದು ವಿಕೋಪಕ್ಕೆ ಹೋಯಿತು. ಲಬೈಕ್ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ರು. ಅದನ್ನು ಪ್ರತಿಭಟಿಸಿ ಲಬೈಕಿಗಳು ಕೂಡ ಬಂದೂಕುಗಳನ್ನು ತಗೊಂಡು ಬೀದಿಗಿಳಿದ್ರು. ಅವರು ಗುಂಡು ಹಾರಿಸೋದಕ್ಕೆ ನಿಂತರು. ಗೆಳೆಯರೆ, ಅಲ್ಲಿ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಲಬೈಕಿಗಳನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಬರ್ತಾ ಇಲ್ಲ. ಅವರು ಯಹೂದ್ಯರ ವಿರುದ್ಧದ ಪಠ್ಯವನ್ನು ಓದಿನೇ ಪೊಲೀಸರಾದವರು ನೋಡಿ. ಹೀಗಾಗಿ ಈ ಬ್ರದರ್ಸ್ ಪ್ರತಿಭಟನೆ ಮಾಡ್ತಾ ಇರೋದ್ರಲ್ಲಿ ತಪ್ಪೇನಿದೆ ಅನ್ನೋ ಪ್ರಶ್ನೆಯನ್ನು ಅವರು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲೊಂದು ವಿಡಿಯೋ ಇದೆ, ಸ್ವಲ್ಪ ನೋಡ್ಬಿಡಿ. ಪೊಲೀಸ್ ಅಧಿಕಾರಿಯೊಬ್ಬ ಇನ್ನು ಅರ್ಧ ಗಂಟೆಯೊಳಗೆ ನೀವು ಕೆಲಸಕ್ಕೆ ಬಾರದೇ ಇದ್ರೆ ನಿಮ್ಮನ್ನು ಡಿಸ್ಮಿಸ್ ಮಾಡ್ತೀನಿ ಅಂತ ತನ್ನ ಕೆಳಗಿನ ಅಧಿಕಾರಿಗಳಿಗೆ ಧಮಕಿ ಕೊಡ್ತಾ ಇದ್ದಾನೆ. मैं इधर बैठा हूँ लाइन हेडक्वार्टर में. आप लोग आधे घंटे का टाइम है, नहीं आएंगे ना, मैं आपका डिसमिसल आर्डर शेयर करूँगा. इनफ इज इनफ यार, शर्म करो. SP को आना पड़ता है. अब मैं तुम्हें इंशाल्लाह बिल्कुल जो तुम्हारा हक बनता है वो दूंगा. ಇಂಥ ಪರಿಸ್ಥಿತಿಯಲ್ಲಿ ಲಬೈಕ್ಗಳು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಲಾಹೋರ್ ಮತ್ತು ಮುರಿದ್ಗೆ ಮೊನ್ನೆ ಭಾರತ ಉಗ್ರ ಸಂಘಟನೆಗಳ ಅಡ್ಡೆಗಳನ್ನು ನಾಶ ಮಾಡ್ತಲ್ಲ, ಅದೇ ಮುರಿದ್ಗೆ ಅಲ್ಲಿ ಪ್ರತಿಭಟನೆಗಳು ತೀವ್ರಗೊಂಡವು. ಈ ಮಧ್ಯೆ ಪೊಲೀಸರು ಕೂಡ ಪ್ರತಿಭಟನಾಕಾರರ ವಿರುದ್ಧ ಲಾಠಿ ಪ್ರಹಾರ ಮಾಡಿ ಅಶ್ರುವಾಯು ಶೆಲ್ಗಳನ್ನು ಸಿಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜನ ಚದುರೋದಕ್ಕೆ ಶುರು ಮಾಡಿದ ಕೂಡಲೇ ಲಬೈಕ್ ನಾಯಕ ಸಾದ್ ರಿಜ್ವಿ, ನಮಗೆ ಲಾಠಿಗಳು ಗುಂಡೇಟುಗಳು ಹೊಸವಲ್ಲ, ಬಲಿದಾನಕ್ಕೆ ಸಿದ್ಧ ಆಗಿನೇ ನಾವು ಬಂದಿರೋದು, ನಾನೇ ಮುಂದೆ ನಿಂತ್ಕೋತೀನಿ, ನಮ್ಮ ಈ ಮಾರ್ಚನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಜನರನ್ನು ಉತ್ತೇಜಿಸ್ತಾ ಇರುವಾಗ ಅವರ ದೇಹವನ್ನು ಗುಂಡುಗಳು ಹೊಕ್ಕಿವೆ. ಸಾದ್ ರಿಜ್ವಿ ನೆಲ ಕುರುಳಿದ್ದಾರೆ. ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗಿಲ್ಲ.
ಸಾದ್ ರಿಜ್ವಿ ಪೊಲೀಸರ ಗುಂಡೇಟಿಗೆ ಬಲಿಯಾದರು ಅನ್ನೋ ಸುದ್ದಿ ಹರಡೋದಕ್ಕೆ ಶುರುವಾದ ಕೂಡಲೇ ಪಾಕಿಸ್ತಾನದ ಪಂಜಾಬಲ್ಲಿ ಗಲಭೆಗಳು ಮತ್ತಷ್ಟು ಹೆಚ್ಚಾಗಿವೆ. ಲಾಹೋರ್ನ ನ್ಯಾಯಾಲಯದ ಬಳಿ ವಕೀಲರ ಮೆರವಣಿಗೆಯನ್ನು ತಡೆಯೋದಕ್ಕೆ ಬಂದ ರೇಂಜರ್ಸ್ ಮೇಲೆ ವಕೀಲರು ಹಲ್ಲೆ ನಡೆಸಿದ್ದಾರೆ. ಲಾಹೋರ್ ಮುರಿದಿಕೆಗಳು ಧಗಧಗಿಸಿ ಹೋಗ್ತಾ ಇವೆ. ಈಗ ಪ್ರತಿಭಟನೆಗಳನ್ನು ದಮನ ಮಾಡೋದಕ್ಕೆ ಪಾಕಿಸ್ತಾನದ ಅರೆ ಸೇನಾ ಪಡೆಗಳು ಮುಂದಾಗ್ತಾ ಇವೆ. ಪಾಪ ಇಸ್ರೇಲ್ ಹಮಾಸ್ ಸಂಘರ್ಷದಲ್ಲಿ ಮೂಗು ತೂರಿಸಿದ್ದಕ್ಕೆ ಪಾಕಿಸ್ತಾನ ಇಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತಾ ಇದೆ. ಆದರೆ ಇವರನ್ನು ಸಮಸ್ಯೆಗೆ ತಳ್ಳಿದ ಟ್ರಂಪು ಇಸ್ರೇಲಲ್ಲಿ ತಮ್ಮ ಗೆಳೆಯ ನೆತನ್ಯಾಹು ಪರ ಅಲ್ಲಿನ ಸಂಸತ್ತಲ್ಲಿ ಭಾಷಣ ಮಾಡೋದಕ್ಕೆ ಹೋಗಿದ್ದಾರೆ. ಆತ ಪಾಕಿಸ್ತಾನಕ್ಕೆ ಬರೋದಿಲ್ಲ. ಬಂದರೂ ಟ್ರಂಪ್ ಮಾತನ್ನು ಲಬೈಕು, TTP ಇನ್ನಿತರ ಮತಾಂಧ ಸಂಘಟನೆಗಳು ಯಾಕೆ ಕೇಳುತ್ತವೆ? ಅವರ ಮೇಲೆ ಇನ್ಯಾವ ಟ್ಯಾರಿಫ್ ಹಾಕೋದಕ್ಕೆ ಟ್ರಂಪ್ಗೆ ಸಾಧ್ಯ ಆದೀತು? ಪಾಪ ಶಹಬಾಜ್ ಮತ್ತು ಮುಲ್ಲಾ ಮುನೀರ್ನನ್ನು ನಡು ನೀರಲ್ಲಿ ಮುಳುಗಿಸಿಬಿಟ್ರು ಶಾಂತಿದೂತ ಟ್ರಂಪು ಅಲ್ವೇ? ಇದು ಗೆಳೆಯರ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.